ನಮಸ್ತೆ ಮಕ್ಕಳೇ, ನಾನು ನಿಮ್ಮ ಕಾವ್ಯ ಮೇಡಮ್. ಪಾಠದ ಹೆಸರು ಗುಣಿತಾಕ್ಷರಗಳು. ತರಗತಿ 1, ವಿಷಯ ಕನ್ನಡ, ಪಾಠ 10, ಭಾಗ 7. ಹಲೋ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ಏನು ಕಲ್ತಿದ್ವಿ ನೆನಪಿದೆಯಾ? ಕಲಿಯೋಣವಾ ಮತ್ತೆ? ಬನ್ನಿ ಹಾಗಾದರೆ. ಗುಣಿತಾಕ್ಷರಗಳು. ಇದರಲ್ಲಿ ನಾವು ಕಲ್ತಿದ್ವಿ ಕೊಂಬು, ಕೊಂಬಿನಿಳಿ ಮತ್ತು ವಟ್ರುಸುಳಿ ಅಲ್ವಾ? ಕೊಂಬು ಇದ್ದಾಗ ಹೇಗೆ ಓದಬೇಕು ನೋಡಿ, ತೋರಿಸ್ತೀನಿ. ಕ ಇದೆ ಅಂದ್ಕೊಳ್ಳಿ, ಸರಿನಾ? ಕೊಂಬು ಅಂದರೆ ಹೀಗೆ ಬರುತ್ತಲ್ವಾ, ಆವಾಗ ಹೇಗೆ ಓದಬೇಕು ನಾವು? ಕು ಅಲ್ವಾ? ಅದೇ ಥರ ಕೊಂಬಿನಿಳಿ. ಕೊಂಬಿನಿಳಿ ಅಂದರೆ ಕ, ಹೀಗಲ್ವಾ? ಕೊಂಬಿನಿಳಿ ಅಂದರೆ ಹೀಗಿಳಿಸ್ಬೇಕು. ಆವಾಗ ಹೇಗೆ ಓದಬೇಕು? ಕೂ. ಕೊಂಬಿನಿಳಿ ಇದ್ದಾಗ ಹೇಗೆ ಓದಬೇಕು? ಕೂ ಅಂತ ಓದಬೇಕು, ಸರಿನಾ? ಅದೇ ಥರ ವಟ್ರುಸುಳಿ. ವಟ್ರುಸುಳಿ ಅಂದರೆ ನೋಡಿ, ಒಂದು ನಿಮಿಷ, ಇದು ಕ ಅಲ್ವಾ? ವಟ್ರುಸುಳಿ ಅಂದರೆ ಹೀಗೆ, ಅದರ ಕೆಳಗಡೆ ಹೀಗಿರುತ್ತೆ ಅಲ್ವಾ? ಆವಾಗ ನಾವಿದನ್ನು ಹೇಗೆ ಓದಬೇಕು? ರು ರೂಪದಲ್ಲಿ. ಕ ಕೆಳಗಡೆ ಈ ಚಿಹ್ನೆ ಬಂದರೆ ರು, ಕ್ರೂ, ಕ್ರೂ ಅಂತ ಓದಬೇಕು, ಸರಿನಾ ಮಕ್ಕಳೇ? ಕ್ರೂ. ಸರಿ, ಇದನ್ನೆಲ್ಲ ಬಳಸಿಕೊಂಡು ಇನ್ನೂ ಕೆಲವು ಪದಗಳನ್ನು ನಾವು ಇವತ್ತು ಓದೋಣ, ಸರಿನಾ? ಹೆಚ್ಚು ಹೆಚ್ಚು ಪದಗಳನ್ನು ಓದಿದಷ್ಟು ನಮಗೆ ಹೆಚ್ಚು ನೆನಪಲ್ಲಿರುತ್ತೆ, ಸರಿನಾ? ನೋಡಿ, ಕೆಳಗಿರುವ ಪದಗಳನ್ನು ಗುರುತಿಸಿ ಸ್ಪಷ್ಟವಾಗಿ ಉಚ್ಚರಿಸಿ ಬರೆಯಿರಿ. ನೋಡಿ, ಮೊದಲು ಗುರುತಿಸಬೇಕು, ಸ್ಪಷ್ಟವಾಗಿ ಉಚ್ಚರಿಸಬೇಕು ಮತ್ತು ಪುಸ್ತಕದಲ್ಲಿ ಬರಿಬೇಕು, ಸರಿನಾ? ನೋಡಿ, ಕ ಅಕ್ಷರಕ್ಕೆ ಕೊಂಬಿನಿಳಿ ಬಂದಿದೆ ಅಲ್ವಾ? ಕೂ ಅಂತ ಓದಬೇಕು, ಹೌದು ತಾನೆ? ಹೇಳಿ ನನ್ನ ಜೊತೆ, ಕೂ ಪ, ಕೂಪ. ಇದು ಯಾವ ಅಕ್ಷರ? ಗ ಅಲ್ವಾ? ಕೊಂಬಿನಿಳಿ ಬಂದರೆ ಹೇಗೆ ಓದಬೇಕು? ಗೂ ಅಲ್ವಾ? ಗೂ ಡು, ಗೂಡು. ಇದು ಕೊಂಬು, ಡು, ಗೂಡು. ಚೂಪು, ಚೂಪು. ಜೂಲಿ, ಜೂಲಿ, ಸರಿನಾ? ಹೇಳಿ ಇನ್ನೊಂದ್ಸಲ. ಕೂಪ, ಗೂಡು, ಚೂಪು, ಜೂಲಿ. ವೆರಿ ಗುಡ್, ನೆನ್ಪಿಟ್ಕೊಳ್ಬೇಕು. ಕೂಪ, ಗೂಡು, ಚೂಪು, ಜೂಲಿ, ಸರಿನಾ? ಹೇಳಿ. ಕೂಪ, ಗೂಡು, ಚೂಪು, ಜೂಲಿ. ಇನ್ನು ಕೆಲವು ಪದಗಳು ಹೇಳಿ. ಇದು ತ ಅಕ್ಷರ ಅಲ್ವಾ? ಕೊಂಬಿನಿಳಿ ಬಂದರೆ ಊ ಅನ್ಬೇಕು, ತೂ ಅಲ್ವಾ? ತೂ ರು, ತೂರು. ದೂರ, ನೂರು, ನೂರು. ಪೂರಿ, ಪೂರಿ. ನೋಡ್ತಾ ಇದ್ದೀರಾ? ಗಮನ ಈ ಕಡೆನೇ ಇರಬೇಕು. ತೂರು, ಹೇಳಿ ನನ್ನ ಜೊತೆ. ತೂರು. ದೂರ, ನೂರು, ಪೂರಿ. ತೂರು, ದೂರ, ನೂರು, ಪೂರಿ. ತೂರು, ದೂರ, ನೂರು, ಪೂರಿ. ತೂರು, ದೂರ, ನೂರು, ಪೂರಿ. ವೆರಿ ಗುಡ್ ಮಕ್ಕಳೇ, ಓದ್ತಾ ಇದ್ದೀರಾ ನನ್ನ ಜೊತೆ? ವೆರಿ ಗುಡ್. ಇನ್ನೂ ಕೆಲವು ಪದಗಳನ್ನು ಓದೋಣವಾ?
ಬನ್ನಿ ಹಾಗಾದರೆ ನೋಡಿ ಇಲ್ಲಿ ಇದು ಮ ಅಕ್ಷರ. ಮ ಅಕ್ಷರಕ್ಕೆ ಕೊಂಬಿನಿಲಿ ಬಂದಿದೆ, ಹಾಗಾಗಿ ಇದನ್ನು ಹೇಗೆ ಓದಬೇಕು? ಮೂ ಅಲ್ವಾ? ಇದು ರಗೆ ಕೊಂಬು ಬಂದಿದೆ, ರು. ತ ಅಕ್ಷರಕ್ಕೆ ಏನು ಬಂದಿದೆ? ಏನಂತಾರೆ ಇದು? ಗುಡಿಸು ಅಲ್ವಾ? ತಿ ತಿ. ಮೂ ರು ತಿ, ಮೂರುತಿ. ಹೇಳಿ, ಮೂರುತಿ. ರೂ ಮು, ರೂಮು. ಲೂ ನ, ಲೂನ. ಶೂ ರ, ಶೂರ. ವೆರಿ ಗುಡ್. ಮೂರುತಿ, ರೂಮು, ಲೂನ, ಶೂರ. ಮೂರುತಿ, ರೂಮು, ಲೂನ, ಶೂರ. ಮೂರುತಿ, ರೂಮು, ಲೂನ, ಶೂರ. ಮೂರುತಿ, ರೂಮು, ಲೂನ, ಶೂರ. ಹೇಳ್ತಾ ಇದ್ದೀರಾ? ವೆರಿ ಗುಡ್. ನೋಡಿ, ಇದು ಯಾವ ಅಕ್ಷರ? ಹ ಅಲ್ವಾ? ಹಾಗೇನು ಬಂದಿದೆ? ಕೊಂಬಿನಿಳಿ. ಹೇಗೆ ಓದಬೇಕು? ಹೂ. ವೆರಿ ಗುಡ್. ಸರಿನಾ? ಊ ಅನ್ಬೇಕು ಕೊಂಬಿನಿಳಿ ಬಂದಾಗ. ಸರಿನಾ? ಹೂ ಡು, ಹೂಡು. ಧೂಪ, ಧೂಪ. ಭೂಮ, ಭೂಮ. ಖೂಳ, ಖೂಳ. ಸರಿನಾ ಮಕ್ಕಳೇ? ಓದೋಣವಾ ಇವಾಗ? ಹೂಡು, ಧೂಪ, ಭೂಮ, ಖೂಳ. ಹೇಳಿ ನನ್ನ ಜೊತೆ. ಹೂಡು, ಧೂಪ, ಭೂಮ, ಖೂಳ. ಹೂಡು, ಧೂಪ, ಭೂಮ, ಖೂಳ. ಹೂಡು, ಧೂಪ, ಭೂಮ, ಖೂಳ. ಸರಿನಾ ಮಕ್ಕಳೇ? ಇದೇ ಥರ ಪುಸ್ತಕದಲ್ಲಿ ಬರಿಬೇಕು. ಸರಿ, ಹಾಗಾದರೆ ಇವಾಗ ಪ್ರಶ್ನೆಯ ಸಮಯ. ಪ್ರಶ್ನೆ ಕೇಳಲಾ? ನೋಡಿ, ಪ್ರಶ್ನೆಗಳು. ಕೆಳಗಿನ ಪದಗಳನ್ನು ಗುರುತಿಸಿ ಓದಿ. ನೋಡಿ, ಕೆಳಗಡೆ ಅಕ್ಷರ ಪದಗಳು ಬರ್ತಿದ್ದಾವೆ ತಾನೆ? ಈ ಎಲ್ಲ ಪದಗಳನ್ನು ಗುರುತಿಸಿ ಓದಬೇಕು. ಸರಿನಾ ಮಕ್ಕಳೇ? ಓದ್ತಿರ್ತೀರಾ ಮನೆಯಲ್ಲಿ? ವೆರಿ ಗುಡ್ ಮಕ್ಕಳೇ. ಥ್ಯಾಂಕ್ ಯು. ಬಾಯ್. ಧನ್ಯವಾದಗಳು.